ನಾನು ಮತ್ತೆ ನಮ್ಗೆ ಕೇಳಿ ಬದಲಾವಣೆ ಮಾಡೋರು ಅಧ್ಯಕ್ಷರು ಈಗ ಅವ್ರು ಹೇಳಿದ ಮ್ಯಾಗೆ ಇರ್ಬೋದ್ರಿ. ಈಗ ನಮ್ದೇನಿದೆ ಅದ್ರ ಪಾತ್ರ ಮೊದಲಿದೆ ಹೇಳ್ತಾ ಇದೀವಿ, ನಮ್ಗೆ ಏನೇನು ಅಧಿಕಾರ ಇಲ್ಲ ಅಂತ ಅವ್ರು ಹೇಳ್ಯಾರ. ನೀವು ಅವ್ರನ್ನ ಕೇಳೋದು ಬಿಟ್ರು ಮತ್ತೆ ಅವ್ರು ಹೇಳಿದಾರಲ್ಲ ಅದ್ರ ಬಗ್ಗೆ. ಇಲ್ಲ ನಾವು ಹೋಗಿ ಬಂದ್ರೆ ಅದಕ್ಕೇನು ಸಂಬಂಧ ಇಲ್ಲ ರೀ, ಸಹಜವಾಗಿ ಹೇಳ್ಯಾರ ಬಂದ್ರೆ. ಒಡಿಶಾದಲ್ಲಿ ಹಿಂದುಳಿದ ವರ್ಗಕ್ಕೆ ಹೊಸ ಅಧ್ಯಕ್ಷ ನೇಮಕ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ರಾಜ್ಯದಲ್ಲೂ ಆ ತರದ ವರ್ಗಕ್ಕೆ ಕೊಡಬೇಕು ಇಂಥ ವರ್ಗಕ್ಕೆ ಕೊಡಬೇಕು. ಇಲ್ಲ ನೋಡಿ, ಅದಿನ್ನೂ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ಹೇಳಿದ್ವಿ, ಚರ್ಚೆ ಮಾಡೋಣ. ಈಗ ಆಗ್ಬೇಕಾದ್ರೆ ಕರೆಸ್ಬೇಕು, ಮಾತಾಡಬೇಕು, ಯಾರಿಗೆ ಕೊಡಬೇಕಂತ ಅಧ್ಯಕ್ಷರಿಗೆ CM ಅವ್ರು ಕರೆಸಿ ಮಾತಾಡಬೇಕು, ಅವ್ರು ಅದಕ್ಕೆ ಚಾಲನೆ ಕೊಡಬೇಕು. ಸೊ ಅದು ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಗೊತ್ತು. ಸ್ಟೇಟ್ ಅಧ್ಯಕ್ಷರು, ನ್ಯಾಷನಲ್ ಅಧ್ಯಕ್ಷರು, CM ಅವರಿದ್ದಾರೆ, ಅವ್ರ ಹತ್ರ ಬಗ್ಗೆ ಗಮನ ಹರಿಸ್ತಾರೆ. ನಾವೇನು ಹೇಳೋದಿದೆ, ಈಗ ನಮ್ಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ, ಅದ್ರ ಬಗ್ಗೆ ನಮಗೂ ಗೊತ್ತೂ ಇಲ್ಲ ಯಾವ ರೀತಿ ಅದನ್ನು ಆಯ್ಕೆ ಮಾಡ್ತಾರಂತ. ನಾವೇನು ಕೊಟ್ಟಿಲ್ಲ, ನಾವೇನು ಕೊಟ್ಟಿಲ್ಲ. ನಮ್ಮ ಇಲಾಖೆ ಸಂಬಂಧಪಟ್ಟ ಕೆಲಸ ಇತ್ತು, ಹೋಗಿದ್ದೀವಿ. ಸಹಜವಾಗಿ ಅಧ್ಯಕ್ಷರು ಭೇಟಿಯಾಗಿದ್ವಿ, ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ವಿ, ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ವಿ ಅಷ್ಟೇ. ಯಾವ್ದ್ರೆ ಸ್ಯಾಟಿಸ್ಫೈ ಅನ್ನೋದು ಪ್ರಶ್ನೆ ಅಲ್ಲ. ಈಗ ಮಂತ್ರಿ ಇದೀವಿ ಮತ್ತೆ ಸ್ಯಾಟಿಸ್ಫೈ ಅನ್ನೋದು, ಮಂತ್ರಿ ಇದೀವಿ ಮತ್ತೇನು ಮಾಡೋದು. ಮಂತ್ರಿ ಕೊಟ್ಟಿದ್ದಾರೆ, ಖುಷಿ ಇರಲೇಬೇಕು. ಸರ್, ವೇಣುಗೋಪಾಲ್ ಅವರು ಭೇಟಿ ಮಾಡಿದ್ರು, ಯಾಕಂದ್ರೆ ಹಿಂದೆ ಕೂಡ ವೇಣುಗೋಪಾಲ್ ಅವರು ತಮ್ಮ ಕಾಲ್ ಮಾಡಿದ್ರು ಅನ್ನುವಂಥದ್ದು, ಸೊ ನೀವು ಕಾಲ್ ಮಾಡಿದ್ರಿ ಅಂತ. ಸೊ ನಿಮ್ಮ ದೆಹಲಿ ಭೇಟಿ ನಿಮ್ಗೆ ಸಮಾಧಾನ ತಂದಿದ್ಯಾ ಸರ್? ಇಲ್ಲ, ಅಲ್ಲಿ ಪ್ರಶ್ನೆ ಬರಂಗಿಲ್ಲ, ಸಮಾಧಾನ ಪ್ರಶ್ನೆ ಬರೋದಿಲ್ಲ. ಅದ ಸಹಜವಾಗಿರುವಂತ ಭೇಟಿ, ಇಲ್ಲಿ ಸಮಾಧಾನ ಪ್ರಶ್ನೆ ಬರೋದಿಲ್ಲ. ನಾವು ಹೋಗಿದ್ದು ನಮ್ಮ ಇಲಾಖೆ ಪೆಂಡಿಂಗ್ ವರ್ಕ್ಸ್ ಬಗ್ಗೆ ಹೋಗಿದ್ದೀವಿ, ಗಡ್ಕರಿ ಅವ್ರಿಗೆ ಭೇಟಿ ಆಗ್ಲಿಕ್ಕೆ. ಸೊ ನಮ್ಮ ಕರ್ನಾಟಕ ಭವನ ಕೂಡ ಉದ್ಘಾಟನೆ ಮಾಡಬೇಕಾಗಿದೆ, ಬೇಗ ಅದು ತಯಾರಿ ಆಗಿದೆ. ಸೊ ಸಂದರ್ಭ ಭೇಟಿ, ಸಹಜವಾಗಿ ಭೇಟಿಯಾಗಿರುವಂತ ಸಮಾಧಾನ ಪ್ರಶ್ನೆ ಬರೋದಿಲ್ಲ. ಸಮಾವೇಶದ ಬಗ್ಗೆ ಇಲ್ಲ ಪಕ್ಷದ ಚೌಕಟ್ಟಲ್ಲೇ ಇಲ್ಲ, ಅದೇನ್ ಮಾಡ್ಬೇಕಾರೋ ಅಧ್ಯಕ್ಷ ಮಾಡಬೇಕು, CM ಅವ್ರು ಚರ್ಚೆ ಮಾಡಬೇಕು, ಅವ್ರು ಅದನ್ನ ನಿರ್ಧಾರ ಮಾಡಬೇಕು, ನಾವೇನ್ ಮಾಡ್ಲಿಕ್ಕಾಗಲ್ಲ. KC ವೇಣುಗೋಪಾಲ್ ಅವರಿಗೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಏನಾದರೂ ಗಮನಕ್ಕೆ ತಂದಿದ್ದಾರೆ ಪರಿಸ್ಥಿತಿ ಬಗ್ಗೆ ಕೇಳ್ತಾರೆ. ಹೇಳ್ತಾರೆ ನಮ್ಗೆ ಗ್ಯಾರಂಟಿ ಹೆಂಗ್ ನಡೀತಾ ಇದೆ, ಅದರಿಂದ ಲಾಭ ಆಗ್ತಾ ಇದೆ ಇಲ್ಲ ಕೇಳ್ತಾರೆ. ಅದರಿಂದ ಪಕ್ಷಕ್ಕೆ ಲಾಭ ಇದೆಯಾ, ಹೆಂಗೆ ಏನು, ಮತ್ತೇನು ಮುಂದಿನ ದಿನಗಳಲ್ಲಿ ಹೊಸ ಕಾರ್ಯಕ್ರಮ ಕೊಡ್ಬೇಕಾ, ಚರ್ಚೆ ಮಾಡ್ತಾರೆ ಸ್ವಾಭಾವಿಕ ಸರ್ಕಾರದ ಬಗ್ಗೆ. ಯಾಕೆ ಸರ್ಕಾರ ಗಟ್ಟಿಯಾಗಿ ಉಳಿಬೇಕಲ್ಲ, ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಚರ್ಚೆ ಮಾಡಿದ್ರೆ ಸರ್ ಕೇಳಲ್ಲ? ಇಲ್ಲ, ಅಧ್ಯಕ್ಷ ಬಗ್ಗೆ ಚರ್ಚೆ ಯಾವುದೂ ಆಗಿಲ್ಲ, ನಾವು ಕೂಡ ಹೇಳಲಿಕ್ಕೆ ಯಾವುದೂ ಹೋಗಿಲ್ಲ.